ನಾರಾಯಣಂ ಗುಣೈಃ ಸರ್ವೈಃ ತೀರ್ಣಂ ದೋಷವರ್ಜಿತಂ ಹೇಯಂ ಗಮ್ಯಂ ಗುರುಮಿಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈಗ ಏನು ಬಂದಿತ್ತೀಗ, ಅಧಿಕಾರ ಉಂಟೋ ಇಲ್ಲೋ ಅಂತ ಏನು ಹೇಳಿದರು? ವೇದ ಅನಧಿಕಾರಿಗಳಿಗೆ ಅಧಿಕಾರ, ಅನಧಿಕಾರಿಗಳು ಡಿಸೈಡ್ ಆದ ಮೇಲೆ ಆ ರೂಪದ ಶೂದ್ರ ಬ್ರಾಹ್ಮಣನಾಗಿ ಹುಟ್ಟಿ ಆ ವಿಚಾರ ಬೇರೆ. ಈಗಿಲ್ಲ, ಸೊ ಎಲ್ಲಿವರೆಗೂ ಇದಿರ್ತಾನೋ ಅಲ್ಲಿವರೆಗಿಲ್ಲ. ಆರ್ಟ್ಸ್ಗೆ ಇಂಜಿನಿಯರ್ ಸೀಟ್ ಕೊಡಲಿಲ್ಲ, ನಾನು ಸೈನ್ಸೇ ಮಾಡ್ಕೊಂಬಂದ್ರೆ ಜೋರು ಮಾಡಿದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಈಗ ಎಲಿಜಿಬಿಲಿಟಿ ಇಲ್ಲ ನನಗೆ, ಈಗಿಲ್ಲ. ಮುಂದೆ ಬರೋದ್ರಿಂದ ಏನು ಹೇಳೋದಿಲ್ಲ. ಆ ಜನ್ಮ ಬಂದ ಇದು ದೇಹಕ್ಕೆ ಅಟ್ಯಾಚಡ ಆದ್ದರಿಂದ ಹೇಳ. ವಿದುರಾದಿಗಳು ದೊಡ್ಡ ದೇವತೆಗಳು, ಎಷ್ಟೋ ವೇದ ಪ್ರತಿಪಾದ್ಯರು ಕೆಲವು ಪಕ್ಷದಲ್ಲಿ, ಅವರಿಗೂ ಕೂಡ ಏನಿಲ್ಲ, ವಿದುರಾಗಿ ಹುಟ್ಟಿದಾಗಿಲ್ಲ, ವಿಧಾಧಿಕಾರ ಇಲ್ಲ, ಆಗಿಲ್ಲ. ಅದು ದೇಹದ ನಿಮಿತ್ತ ಬಂದಿದ್ದರಿಂದ ಹೋಯಿತು. ತದಭಾವ ನಿರ್ಧಾರಣೆ ಚ ಪ್ರವೃತ್ತೇ. ಅದಕ್ಕೇನು ಹೇಳಬೇಕಾದ್ರೆ ಏನು ಮಾಡಿದ್ರು ಅವರು? ಅವನಲ್ಲಿ ಇಲ್ಲ ಬಂದ ಸತ್ಯಕಾಮ, ಅವನಿಗೆ ಹೇಳಬೇಕಾಯ್ತು. ಈಗ ಅವನ ಗೋತ್ರ ಹೇಳ್ತಾ ಇಲ್ಲ. ಏನು ಮಾಡಿದಾಗ ಸತ್ಯವನ್ನು ಹೇಳಿದ್ದು ಖುಷಿಯಾಯಿತು. ಕರ್ಮ ಆಮೇಲೆ ಹೇಳಿದರೆ ಹೊರತು ಮೊದಲೇ ಹೇಳಲಿಲ್ಲ ಅವರು. ತದಭಾವ ನಿರ್ಧಾರಣೆ ಚ ಪ್ರವೃತ್ತಿ. ಅವನಲ್ಲಿ ಏನಿಲ್ಲ, ವೇದಾಧಿಕಾರದ ಅಭಾವ ಇಲ್ಲ ಅಂತ ಗೊತ್ತಾದ ಮೇಲೇ ವೇದ ಹೇಳ್ಕೊಟ್ರಾದ್ರಿಂದ ಅದು ಕನ್ಫರ್ಮ್ ಮಾಡ್ಕೊಳ್ಳೇಬೇಕಾದ್ರೆ ಕೆಲವಕ್ಕೆಲ್ಲ ಕನ್ಸಿಡರ್ಕೊಳ್ಳೋಕೆ ಬರೋದಿಲ್ಲ. ನಾಹಮೇತದ್ವೇದ ಭೋ ಯದ್ಗೋತ್ರೋಹಮಸ್ಮೀತಿ ಸತ್ಯವಚನೇನ ಸತ್ಯಕಾಮಸ್ಯ ಶೂದ್ರತ್ವ ಅಭಾವ ನಿರ್ಧಾರಣೆ ಹಾರಿದ್ರುಮ ಹಾರಿದ್ರುಮತ ಗೌತಮ ಅಂತ ಅವ್ರ ಗುರುಗಳ ಹೆಸರೇನು ಗೌತಮ. ಬಟ್ ಗೌತಮರು ತುಂಬ ಜನ ಇದ್ದಾರೆ. ಹಾರಿದ್ರುಮತ ಗೌತಮ ಇವರು. ನೈತದ ಅಬ್ರಾಹ್ಮಣೋ ವಿವಕ್ತು ಅರ್ಹತಿ ಇತಿ ತತ್ ಸಂಸ್ಕಾರೇ ಪ್ರವೃತ್ತಿ. ಓ ಬಿಡು, ಅಬ್ರಾಹ್ಮಣ ಇಂಥ ಮಾತಾಡೋದಿಲ್ಲ, ನೀನು ಬ್ರಾಹ್ಮಣನೇ, ಸತ್ಯ ಹೇಳಿದ್ದೆ, ಆದ್ದರಿಂದ ಬ್ರಾಹ್ಮಣನೇ. ಸೊ ಬ್ರಾಹ್ಮಣ್ಯ ಉಳಿಸ್ಕೋಬೇಕಾದ್ರೆ ಏನು ಮಾಡಬೇಕಾಗ? ಸತ್ಯ ಅಭ್ಯಾಸ ಇಲ್ಲ, ಬ್ರಾಹ್ಮಣ್ಯ ಬಿಡಬೇಕು ಅದರಲ್ಲೂ ಇತಿ ತಸ್ಯ ತತ್ ಸಂಸ್ಕಾರೇ ಪ್ರವೃತ್ತೇಶ್ಚ. ಸಂಸ್ಕಾರ ಮಾಡೋಕ್ಕೆ ಹೊರಟು, ಉಪನಯನ ಮಾಡಿ ಹೇಳ್ಕೊಟ್ಬಿಟ್ಟು. ಓಂ ಶ್ರವಣಾಧ್ಯಯನಾರ್ಥ ಪ್ರತಿಷೇಧಾ ಸ್ಮೃತೇಶ್ಚ ಓಂ ಹಾಗೆ ಹೇಳ್ತಾರೆ. ಸರಿ, ಕೆಲವು ರಥಗಳಿದೆ, ಮಾಡಿದರೆ ಪುಣ್ಯ, ಬಿಟ್ಟರೆ ಪಾಪ ಇಲ್ಲ. ಕೆಲವು ಮಾಡಿದರೆ ಪುಣ್ಯ, ಬಿಟ್ಟರೆ ಪಾಪ, ಅಂಥದ್ದು ಇದೆ. ಇದು ಯಾವುದು ಗೊತ್ತಾ? ಇದು ಹೀಗೆ ಈ ರೀತಿ ಅರ್ಥ ಮಾಡೋಣ. ವೇದಾಧಿಕಾರಿ ಹೇಳಿದರೆ ಮಹಾಪುಣ್ಯ, ಅದಕ್ಕೆ ಹೇಳಿದರೆ ಪರವಾಗಿಲ್ಲ, ಆ ಪುಣ್ಯ ಬರೋದಿಲ್ಲ ಅಥವಾ ಕಡಿಮೆ ಬರುತ್ತೆ, ಪುಣ್ಯ ಬರುತ್ತಾರೆ, ಅಷ್ಟಿದ್ರೆ ಸಾಕು ಅಂದರೆ ಇಲ್ಲ. ಇವತ್ತು ಒಂದು ಪದ್ಧತಿ, ಇವತ್ತು ಪರದೇಶದವರು ಬ್ರಹ್ಮಸೂತ್ರ ಭಾಷೆ ಹೇಳ್ತಾರೆ, ಗೊತ್ತಾಯ್ತಾ? ಅಂದರೆ ಆ್ಯಕ್ಚುಲಿ ಏನದು ಮೈನಸ್ ಪಾಯಿಂಟ್ ಆಗಬೇಕಲ್ಲ, ಇವತ್ತು ಪ್ಲಸ್ ಪಾಯಿಂಟ್ ಅದೆಲ್ಲ ಕೂಡ. ಇಷ್ಟು ಸಾರಿ ಇವರು ಹೇಳಿದ್ದಾರೆ ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ತಪ್ಪುಗಳೆಲ್ಲ ಸರಿ ಅಂತ ತಿಳ್ಕೊಳ್ಳೋ ಕಾಲ ಬಂದ್ಬಿಟ್ಟಿದೆ. ಅದು ಯಾರಿಗೂ ಹೇಳೋದು ನೋಡಿದ್ರೆ ಎಷ್ಟು ಮೂರ್ಖರಿದ್ದಾರೆ. ಸರಿ ಮಾಡೋನು ಮೂರ್ಖನಾಗ್ತಾನೆ, ಅವನು ಮಾಡೋನು ಏನು ಮಾಡ್ತಾನೆ ಇದಾಗ್ತದೆ. ನಾವು ನೋಡಿದ್ರೆ ಯಾರು ಬಂದು ಅಡ್ಮಿಷನ್ ಕೊಡ್ತಾರೆ ಮೆಡಿಕಲ್ಗೆ, ಎಷ್ಟು ದೊಡ್ಡದಾಗಿ ಕೊಂದಾಕ್ಬಿಡ್ತಾನೆ ಜನ. ಆಮೇಲೆ ಸೇಟರು ಸಿಗ್ತಾ, ಆಮೇಲೆ ಔಷಧಿ ಕೊಟ್ಟರೆ ಯಾರು ಹಿಡಿತಾರೆ? ಅದು ಲೋಕದ ಕ್ಷೇಮ ನೋಡ್ಕೋಬೇಕಲ್ಲಿ. ಉದಾಹರಣೆಗೆ ಏನಪ್ಪ ಹೇಳ್ತಾರೆ, ಸೀಟ್ ಇಲ್ಲ ಅಂತ ಹೇಳ್ತಾರೆ, ದುಡ್ಡು ಕೊಡೋದು ಸೀಟ್ ಕೊಡೆ ಅಂತ. ದುಡ್ಡು ಕೊಡ್ತಿದ್ರೆ ಸೀಟ್ ಕೊಟ್ಟು ಟಿಕೆಟ್ ಕೊಡ, ಸೀಟ್ ಕೊಡೋಕ್ಕಾಗಲ್ಲ ಅಂತಾರೆ, ಗೊತ್ತಾಯ್ತಾ? ಅಕಸ್ಮಾತ್ ಕೊಟ್ಟಾಯ್ತು, ಸೀಟ್ ತೋರಿಸೋದು ಕೇಳ್ತಾನೆ. ಈಗ ಸೂಪರ್ ಡೀಲಕ್ಸ್ ಬಸ್ ಅದು, ಸೀಟ್ ಇಲ್ಲ ಅದು ಮೊದಲೇ ಹೇಳಿದ್ದಾರೆ. ಬಂದು ಕುತ್ಕೊತೀನಿ, ಕೊಡೋದು ಎಲ್ಲಿ ಕೊಡ್ತೀವಿ, ಕೊಡಿ, ಇಲ್ಲಿಲ್ಲ ಜಾಗ ಅಂದರೆ ಕೊಡೋದು ದೊಡ್ಡದಲ್ಲ, ಕೂಡ್ಸೋ ಜಾಗ ಬೇಕಲ್ಲ ಅಲ್ಲಿ, ಇಂಪಾಸಿಬಲ್. ಕೆಲವು ಕಡೆ ಏನು ಮಾಡ್ಬೋದು ಬೇಕಾದ್ರೆ, ಸೀಟ್ ಇಲ್ಲಿ ಮಧ್ಯೆ ಹಚ್ಕೊಳ್ಳೋಗಿಲ್ಲ, ಇನ್ನೇನೋ ಭಾರಿ ಎಮರ್ಜೆನ್ಸಿ ಹೇಳಿದ್ರೆ ಹಚ್ಕೋಬೋದು ಬೇಕಾದ್ರೆ. ಬಟ್ ಇದಲ್ಲ, ಅಕಾಮಿಡೇಷನ್ ಪಾಸಿಬಿಲಿಟಿ ಇದೆ, ರೂಲ್ಸ್ ಪ್ರಕಾರ ಇಲ್ಲ, ಎಕ್ಸೆಪ್ಷನ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಎಲ್ಲಿ ಕುಡಿಸ್ಕೊಂಡು ತಲೆ ಮೇಲೆ ಕುಡಿಸ್ಕೊಳ್ಳಾದ್ರೆ ಅಲ್ಲೂ ಕೊಡ್ತೇನೆ ಅಂದರೆ ಹೋಗೋದು. ಹಾಗಾಗಿ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಪಾರ್ಟ್ ಇದೆ ನೋಡಿ. ಶ್ರವಣ ಅಧ್ಯಯನ ಅರ್ಥ ಪ್ರತಿಷೇಧ ಸ್ಮೃತಿಶ್ಚ. ಶ್ರವಣ ಮಾಡಿದವನಿಗೆ ಪಾಪ ಹೇಳ್ತಾರೆ, ಪಾಠ ಹೇಳಿದವನಿಗೆ ಪಾಪ ಹೇಳ್ತಾರೆ, ಮತ್ತು ಅದು ಬಾಡಿ ಏನು ಅನರ್ಥವಾಗುತ್ತೆ ಅಂತ ಫಲದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ದೋಷ ಹೇಳಿದ ಮೇಲೆ ಏನು ಮಾಡಬಾರ್ದು, ನಾನು ಹೋಗಬಾರ್ದು. ಇಷ್ಟು ಹೇಳಿದರೂ ಕೂಡ ಇವತ್ತು ಅದು ಶೋ ಆಗಿದೆ ಅಂದರೆ ಎಷ್ಟು ಅನ್ಯಾಯ. ಶ್ರವಣ ಅಧ್ಯಯನ ಅರ್ಥ ಪ್ರತಿಷೇಧ. ಶ್ರವಣ ಕೇಳೋದು, ಅಧ್ಯಯನ ಹೇಳ್ಕೊಡೋದು, ಅರ್ಥ ಚಿಂತನೆ ಮಾಡೋದು. ಮನಸ್ಸಲ್ಲೂ ಚಿಂತನೆ ಮಾಡೋಂಗಿಲ್ಲ, ಇಷ್ಟು ಬ್ಯಾನ್ ಇರೋದ್ರಿಂದ ಅದನ್ನ ಹೇಳಕ್ಕೆ ಬರೋದಿಲ್ಲ. ಶ್ರವಣೆ ಕೇಳಿಬಿಟ್ರೆ ಏನು ಶಿಕ್ಷೆ ಗೊತ್ತಾ? ತ್ರಪುಜತುಭ್ಯೋ ಶ್ರೋತ್ರ ಪರಿಪೂರ್ಣ. ಕಾದ ಶೀಶ, ಕಾದ ಅರಗನ್ನ ಹಾಕ್ಬೇಕಂತ ಕಿವಿಯೊಳಗೆ, ಕೇಳಿದ ಪಾಪ ಹೋಗ್ಬೇಕಾರೆ ರೀತಿ ಮಾಡ್ಬೇಕಂತ, ಗೊತ್ತಾಯ್ತಾ? ಅಷ್ಟರ ಮಟ್ಟಿಗೆ. ಎರಡನೇದು ಅಧ್ಯಯನೇ ಜಿಹ್ವಾಚ್ಛೇದ. ಅಧ್ಯಯನ ಮಾಡ್ತಾ ಕೂತ್ಕೊಂಡ್ರೆ ಜಿಹ್ವಾಚ್ಛೇದ. ಅರ್ಥಾವಧಾರಣೆ ಹೃದಯ ವಿಧಾರಣ. ಅರ್ಥಚಿಂತನೆ ಮಾಡಕ್ಕೆ ಕೊಟ್ಟರೆ ಎದೇನೇ ಸಿಡಬೇಕು. ಇಷ್ಟೆಲ್ಲ ಹೇಳೋದ್ರಿಂದ ಇತಿ ಪ್ರತಿಷೇಧ. ಮೂರಕ್ಕೂ ಶ್ರವಣ ಅಧ್ಯಯನ ಪ್ರತಿಷೇಧ ಮೂರು ಹೇಳಿರೋದ್ರಿಂದ ಮಾಡಕ್ಕೆ ಹೋಗಬಾರ್ದು. ಶ್ರವಣ ಅಧ್ಯಯನ ಅರ್ಥಚಿಂತನ ಮೂರು ನಿಷಿದ್ಧ ಅಂತ ಹೇಳಿದ ಮೇಲೆ ರಿಸ್ಕ್ ತೊಗೊಂಡು ಹೇಳೋದಕ್ಕೆ ಹೋಗಬಾರ್ದು.
ಏನು ಇದೆಯೋ ಎಲ್ಲ ಕಡೆ ತಮಿಳ್ನಾಡು ಎಲ್ಲ ತಗೋತೀರಿ ಏಕಾಶ ಕಡೆ ನಡೀತಾ ಇದೆ. ನಾಗ್ನಿರ್ನ ಯಜ್ಞ ಶೂದ್ರಸ್ಯ ತಥೈವ ಅಧ್ಯಯನಂ ಕುತಃ ಕೇವಲೈವತು ಶುಶ್ರೂಷಾ ತ್ರಿವರ್ಣಾನಾಂ ವಿಧೀಯತೆ ಇತಿ ಸ್ಮೃತಿಶ್ಚ. ಅವರು ಅಗ್ನಿ ಅಂತ ವೈಶ್ಯವಾದಿ ಅಗ್ನಿ ಕಾರ್ಯ ಮಾಡಾಗಿಲ್ಲ. ಇವತ್ತು ಅವ್ರ ಕೈಲಿ ಪೂರ್ಣಾವತಿ ಹಾಕಿಸ್ತಾರೆ, ಗೊತ್ತಾಯ್ತು ನೋಡಿರ್ತೀರಿ. ಪೂರ್ಣಾವತಿ ಯಾರ ಕೈಲಿ ಹಾಕಿಸ್ತಾರೆ ಈಗ? ತಾತ್ಪರ್ಯ ಇಲ್ಲಿ ನಿಂದೆ ಪ್ರಶ್ನೆ ಅಲ್ಲ, ನಾಳೆ ಅವ್ರ ರಿಸ್ಕ್ ನೋಡಿ. ಈಗ ನಾನು ನಮ್ಮ ಶಿಷ್ಯಕರ ಆಪ್ರೇಷನ್ ಮಾಡಿಸ್ತೀನಿ ಅಂತ ಹೇಳಿದರೆ ಗತಿ ಏನಾಗ್ತದೆ? ಅವ್ನ ಮೇಲೆ ಡಾಕ್ಟ್ರ್ ಅಲ್ಲ ಅವನು, ಆದರೂ ಮಾಡಿಸ್ತೀನಿ ನಾನು ಅಂತ ಏನು ಹೇಳ್ಬೇಕು ಅದಕ್ಕೆ? ಇವ್ರು ಕಿಲಿಂಗ್ ಹಿಮ್ ಅಂತ ಮರ್ಡರ್ ಮಾಡಿದಾಗ ಇದನ್ನು ನೋಡೋರಿಗೆ ಏನು ಅನಿಸುತ್ತೆ? ಇವತ್ತಿನ ಕಾಲದಲ್ಲಿ ತಲೆ ಎಷ್ಟು ಪ್ರಕಟವಾಗಿದೆ ಅಂದರೆ ಇವೆಲ್ಲ ಏನು ಹೇಳ್ತಾರೆ ರೀ, ಎಷ್ಟು ಕ್ರೌರ್ಯ ಅನಿಸೋದಿಲ್ಲ ಅಂತ ಕೇಳಿದರೆ, ಅದು ಡಾಕ್ಟ್ರ್ ಅಲ್ದವನು ಆಪ್ರೇಷನ್ ಮಾಡಿ ಅಂತ ಕರಿತೀರಿ ನೀವು, ಅದನ್ನು ಮರ್ಡರ್ ಅಂತ ಕರಿತೀರೋ ಇಲ್ವೋ? ಅದು ಓಕೆ, ಇದ್ಯಾಕೆ ತಪ್ಪಾಗತ್ತೆ ಹಾಗಿದ್ರೆ? ಇದೆಲ್ಲ ಹೇಳ್ತಿರೋದು ಯಾತಕ್ಕೆ? ಅವ್ರ ಕ್ಷೇಮಕ್ಕೆ ಹೇಳ್ತಾರೆ. ಡ್ರೈವಿಂಗ್ ಬರದೇ ಇದ್ರೆ ಡ್ರೈವಿಂಗ್ ಕೊಡಬೇಡಿ ಅಷ್ಟು ಹೇಳಿದ್ರಪ್ಪ. ಅದೇನು ಹಾಗಾದ್ರೆ ಮಾಡಬಾರ್ದು, ಅವನು ಮನುಷ್ಯನಲ್ವಾ, ಎರಡು ಕಾಲಿಲ್ವಾ, ಎರಡು ಕಾಲು ಡ್ರೈವ್ ಮಾಡೋಕ್ಕೆ ಬರುತ್ತೆ ಹಾಗಿದ್ರೆ? ಕುತರ್ಕ ಇವೆಲ್ಲ ಕೂಡ, ಅವೆಲ್ಲ ತರ್ಕ ಮಾಡಬಾರ್ದು. ಅದು ಡ್ರೈವಿಂಗ್ ಬರೋದಿಲ್ಲ ಅನ್ನೋ ಕಾರಣ ಕೊಡ್ತೀವಿ, ಅದು ಜಾತಿ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಜಾತಿ ಪ್ರಶ್ನೆ ದೊಡ್ಡ ಸ್ವಾಮಿಗಳು, ಸ್ವಾಮಿ ನೀವೇ ಡ್ರೈವ್ ಮಾಡಿ ಇವತ್ತು ಉದ್ಘಾಟನೆ ಮಾಡಿ ಅಂತ ಏನು ಮಾಡಬೇಕು ಅವ್ರು ಪಾಪ ಬರೋದಿಲ್ಲ ನೋಡಿ. ದೊಡ್ಡವರು ಅಂದಮೇಲೆ ಹಾಗೆಲ್ಲ ಹೇಳಬಾರ್ದು ಮಾಡಿ, ಇಲ್ಲದ್ರೆ ಸುಮ್ಮನೆ ಇರೋದಿಲ್ಲ, ಕಾಲು ಹಿಡ್ಕೊಂಡ್ಬಿಡ್ತೀರಿ, ಏನು ಮಾಡಬೇಕಾಗುತ್ತೆ? ಇದು ಭಕ್ತಿ, ಮೂರ್ಖತನದ ಭಕ್ತಿ. ಎಲ್ಲರಿಗೂ ಎಲ್ಲ ಗೊತ್ತಿರಬೇಕು ಅಂತ ನಿಯಮ ಇಲ್ಲ ಅದಕ್ಕೆ. ಕೇವಲ ಏನತ್ತು ಶುಶ್ರೂಷ. ಹಾಗಿದ್ದರೆ ಗತಿ ಏನಂತ ಕೇಳಿದರೆ ಸಿಂಪಲ್ ಮೆಥಡ್ ಹೇಳಿದ್ದೇವಲ್ಲ, ಸೇವೆ ಮಾಡಿಕೊಟ್ರೆ ಉದ್ಧಾರ ಆಗ್ತದೆ. ಇನ್ನೇನು ಬೇಕು ನಿಮಗೀಗ? ನಿಮಗೆ ಮೋಕ್ಷ ಇಲ್ಲ ಅಂತ ಹೇಳಲೇ ಇಲ್ಲ, ನಾವು ಜ್ಞಾನ ಇಲ್ಲ ಅಂತ ಹೇಳಲೇ ಇಲ್ಲ. ಇದನ್ನು ಮಾಡಬೇಡ ಅಂತ ಹೇಳಿರೋದು ಅಷ್ಟೇ. ಒಬ್ಬ ಇಂಜಿನಿಯರ್ ಆಪ್ರೇಷನ್ ಮಾಡಬೇಡ ಅಂತಾರೆ, ಏನು ನೀನು ಅವಮಾನ ಮಾಡ್ತೀರ? ಅವಮಾನನ ಅದು? ಅವ್ನು ಆ್ಯಕ್ಚುಲಿ ಸೇಫ್ ಗಾರ್ಡ್ ಮಾಡ್ತಿರೋದು ಅವನ್ನ, ಗೊತ್ತಾಯ್ತಾ? ನೀನು ದಿಕ್ಕಾಕೊಂಡು ಹೋಗಬೇಡ, ಸುಖವಾಗಿರು ಅಂತ ಹೇಳೋದಕ್ಕೆ ಹೊರ ಬೇರೆ ಅಲ್ಲ ಅದು. ನೀನು ಸಂಬಳ ಕೊಡಲ್ಲ ಅಂತ ಹೇಳಿಲ್ಲ, ಕೆಲಸ ಇಲ್ಲ ಅಂತ ಹೇಳಿಲ್ಲ, ಅರ್ಥ ಆಯ್ತಾ? ಇವಾಗ ನೀವು ಸೀಟ್ ಯಾತ್ರೆ ಓಟಿಗೆ ಹಕ್ಕು ತೆಗೆದಿಲ್ಲ ಪುಣ್ಯಕ್ಕೆ, ಓಟಿಗೆ ಹಾಕೋ ಹಕ್ಕಿಲ್ಲ ಅಂತ ಹೇಳಲಿಲ್ಲ, ಏನೂ ಹೇಳಿಲ್ಲ. ತಪ್ಪು ದೋಷ ಎಲ್ಲಿ ಬಂತು ಅದರೊಳಗೆ? ಈಗ ಅದು ಏನಾಗಿದೆ, ಆ ಥರ ಮೈಂಡ್ ಸೆಟ್ ಕ್ರಿಯೇಟ್ ಮಾಡಿದ್ದರಿಂದ ಅವ್ರು ಹೇಳಿದ ತಕ್ಷಣ ಸಿಟ್ಟು ಬರುತ್ತೆ, ಮಾತಂತಿರಲಿಕ್ಕೆ ಸಿಟ್ಟು ಬಂದ್ಬಿಡೋದು. ಆ ರೀತಿ ಮಾಡಬಾರ್ದು. ಅಂದರೆ ಹಾಗೆ ಹೇಳಿದರು, ಅದು ಸಮಸ್ಯೆ ಆಗಿರೋದು. ಹೇಳೋದು ಕೂಡ ಹೇಗೆ ಹೇಳಬೇಕು? ಮೊದಲು ಬಂದ ತಕ್ಷಣ ನೋಡಪ್ಪ ನೋಡ್ದ, ಅವನು ಸೈನ್ಸ್ ಓದೇ ಇಲ್ಲ PUC ನೋಡಿ, ಸಾರಿ ಮತ್ತು ಇಂಥಪ್ಪ ಸಾರಿ ಕೊಳ್ಳೋಕ್ಕಾಗೋದಿಲ್ಲ, ಒಳ್ಳೆ ಮಾತಲ್ಲಿ ಹೇಳಿದ, ಅದು ತಪ್ಪಲ್ಲ. ಏನು ರೀ ಏನು ಈ ಶುರು ಮಾಡ, ಅವಾಗ ಅವನು ಶುರು ಮಾಡ್ತಾನೆ. ಹಾಗೆ ಹೇಳಬಾರ್ದು. ಅವಾಗ ಅವನ ವಿಷಯ ಗೊತ್ತಿಲ್ಲದೆ ಬಂದಿದ್ದಾನೆ ಪಾಪ, ಏನು ಮಾಡ್ಬೇಕು ಅವನಿಗೆ? ನಾವೀಗ ನಾನು ಪ್ರಿನ್ಸಿಪಾಲ್ ಆಗಿದ್ದು ಕರ್ಕೊಂಡ್ಬಂದು ಹೇಳಿದ್ದಾನೆ ಕತೆನ, ಇವಾಗ ಸೀಟ್ ಕೊಡು, 25 ವರ್ಷ ಆಗೋಗ್ಬಿಟ್ಟು ಸೀಟ್ ಕೊಡಾಗಿಲ್ಲ ನೋಡಿ. ಇವಳು ಆಚಾರ್ಯ ಇದೇ ಆಗಿದೆ, ಏನೋ ಮದುವೆ ಫಿಕ್ಸ್ ಆಗಿದೆ, ಗಂಡಕ್ಕೆ ಒಂದೇ ಡಿಮ್ಯಾಂಡು, ಅವ್ರು ಪಾಸ್ಗೆ ಸಾಗಬೇಕು ಅಂತಿಲ್ಲ, ಅಡ್ಮಿಷನ್ ಆಗಿದ್ದರೆ ಸಾಕು ಅಂತ. ಅಡ್ಮಿಟ್ ಮಾಡೋದಿಲ್ಲ ಅಂತ ಅಲ್ಲ, ಮುಂದೆ ಏನೂ ಮಾಡೋಲ್ಲ ಹೊಡ್ತದೆ, ಅದೆಲ್ಲ ಇಲ್ಲ, ರೂಲ್ ಪ್ರಕಾರ ಮಾಡೋಕ್ಕೆ ಬರೋದಿಲ್ಲ. ಮಿನಿಸ್ಟ್ರಿಗೆ ಅವ್ರ ಕೈ ಯಾರು ಬೇಕಾ ಕರ್ಕೊಂಡು ಮಾಡ್ಸೋಕ್ಕೆ ಬರೋದಿಲ್ಲ. ಅವ್ರನ್ನೇ ಬಡಿಸ್ಕೊಳ್ಳಿ ಬೆಸ್ಟ್, ನಂದೇ ಅವ್ರದ್ದು ಹೇಳೋದು ಅವರೇ ಮಾಡಲಿ, ನಂದೇ ಗಂಟೆ ಏನೋ ಹೋಗ್ತದೆ, ನಾವು ಮಾಡೋಕ್ಕೆ ಸಾಧ್ಯ ಇಲ್ಲಮ್ಮ. ಅವ್ರ ಕೈ ಲೆಟ್ರ್ ತಂದು ಮಾಡ್ತೀವಿ ತೊಗೊಂಡು ಹೋಗೋಕ್ಕಾಗಿ, ಅರ್ಥ ಆಯ್ತಾ? ಅಂದರೆ ಪವರ್ ಅದು ತಮಾಷೆ ಅಂದರೆ ಮಾಡಿದ ಬೆಲೆ ಇಲ್ಲ ಅದಕ್ಕೆ, ಕಷ್ಟಪಟ್ಟು ಮಾಡಿದೆ ಅಂತ ತಿಳ್ಕೊಂಡು ಇದು ಝೀರೋ ವ್ಯಾಲ್ಯೂ. ಈ ಥರ ಮೂರ್ಖರಿಂದ ಏನು ಮಾಡಬೇಕು? ಇಷ್ಟಾದ್ರು ಬೈಲಕ್ಕೆ ಹೋಗಬಾರ್ದು ಅವ್ರನ್ನ. ಬೈದ ದೊಡ್ಡ ಗಲಾಟೆ ಇಷ್ಟು ಮಾಡ್ತಾರೆ, ನೋಡಪ್ಪ ಯಾರು ತರ್ತೀಯೋ ತೊಗೊಂಡು ಬಾ, ಓಕೆ ಮಾಡಿಸು, ಅವಾಗ ಆ ರೀತಿ ಹೇಳಿದರೆ ಸಮಸ್ಯೆ ಬರ್ತದೆ. ಇವೆಲ್ಲ ಏನು ಮಾಡ್ತಾ ಬಂದರು ಅಂದರೆ ಎಲ್ಲ ಕಡೆ ಇದೆ ಅದು. ಕೆಟ್ಟ ಅಭ್ಯಾಸ ಒಳ್ಳೆ ಕಡೆ ಇರಬೇಕು ಅಂತಿಲ್ಲ. ಇವತ್ತು ಆಫೀಸ್ಗಳಲ್ಲೇ ಅವಮಾನ ಮಾಡ್ತಾ ಇರಲ್ಲ ಇವರ ಅಸಿಸ್ಟೆಂಟ್ಸನ್ನ, ಹುಚ್ಚ ಬಟ್ಟೆ ಬೈತಾರೆ, ಬಾಯಿ ಬಂದ ಬೈತಾರೆ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ತಪ್ಪದು, ಬೈ ಸುಮ್ಮನೆ ಕೂತಿರ್ತಾರೆ. ಇಲ್ಲಿ ಮಾತ್ರ ಬೈಸ್ಕೊಂಡು ತಿರುಗಿಬಿಟ್ಟಿರ್ತಾರೆ, ಯಾಕೆ ಅಲ್ಲಿ ಬೇರೆ ಇದೆ, ಅವ್ರ ಪರದಲ್ಲಿ ಯಾರೂ ಇಲ್ಲ, ಆದ್ದರಿಂದ ಹೇಳೋದು ಕೇಳೋರಿಲ್ಲ, ಹಾಗಾಗತ್ತೆ. ಇದು ಬೈ ಹಾಗೆ ಹೇಳಬಾರ್ದು ಯಾವಾಗಲೂ ಕೂಡ. ಯದಿದಂ ಕಿಂಚ ಜಗತ್ಸರ್ವಂ. ಒಬ್ಬ ಫೇಲ್ ಆಗಿದ್ದೇನೆ ಅಂತೇಳಿ ದಡ್ಡ ಅಂತ ಕರಿಬಾರ್ದು, ನಿಮಗೆ ರೈಟ್ ಇಲ್ಲ ಕರೆಯೋದಕ್ಕೆ. ದಡ್ಡ ಅಂಬೋದು ಏನದು? ಅವನ ವ್ಯಕ್ತಿತ್ವ ಮೇಲೆ ಆಘಾತ ಆಗುತ್ತೆ. ಇದು ಪೇಪರ್ ಸರಿ ಇಲ್ಲ ಅಷ್ಟೇ. ದಡ್ಡ ಅಂದ್ಬಿಟ್ರೆ ಅವ್ನ ಮುಂದೆ ಯಾವಾಗ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತೆ, ಅನ್ಬಾರ್ದು. ನೀನು ನಂಬರ್ ತೊಗೊಂಡಿಲ್ಲ, ಫೇಲ್ ಆಗಿದ್ದೆ ಅಷ್ಟೇ. ಅವನು ದಡ್ಡ ಅಂತ ಕರೆಯಕ್ಕೆ ಹೊಟ್ಟಿಲ್ಲ, ಯಾಕೆ ಬೇರೆಯವರೆಲ್ಲ ಎಕ್ಸ್ಪರ್ಟ್ ಇರ್ತಾರೆ ಅವರು, ಗೊತ್ತಾಯ್ತಾ? ಬೇರೆ ಇವನೇ ಅವ್ರಿಗೆ ಕೇಳಬೇಕು, ಅಷ್ಟು ಜೋರಾಗಿರ್ತಾರೆ. ದಡ್ಡ ಥರ ಅಂಥೇಳಿ ಯಾವುದೂ ಬರೋದವರ ದಡ್ಡ ಥರ, ಯಾವುದೂ ಬರೋದಿಲ್ಲ ಅವರಿಗೆ. ಅದು ನಮಗೆ ಗೊತ್ತಿಲ್ಲ, ಹೇಳೋ ಹಕ್ಕು ನಮಗಿಲ್ಲ. ನೋಡಪ್ಪ ನೀನು ಸೈನ್ಸ್ ಓದಿಲ್ಲ ಅದನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಅಷ್ಟೇ. ಎಷ್ಟು ಹೇಳಿದ್ರು ಒಂದೇ ಪಾಯಿಂಟ್, ಕೋಲ ಅದನ್ನೇ ಸುರಿಸಿ ಹೇಳ್ತಿರೋದು ಅಷ್ಟೇ ಹೊರತು ಇನ್ನೇನು ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿಗೆ ವಿಷಯ ಮುಗೀತು. ಯಾವ ವಿಷಯ ಮುಗೀತು? ಮಧ್ಯೆ ಡೈವರ್ಷನ್ ಬಂದಿತ್ತು. ಇಲ್ಲಿ ವೇದ ಅಧಿಕಾರದ ಪ್ರಶ್ನೆ ಬಂದಾಗ ಡಿಸ್ಕಷನ್ ಬಂತು. ಅದು ಶುರು ಮಾಡೋಕ್ಕೆ ಏನಂತ ಪ್ರಾಯ ಅಂತ ಅದಕ್ಕೆ ಹೇಳಿದರು. ಅಧ್ಯಾಯದಲ್ಲಿ ಪ್ರಾಯ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಬೇರೆ ವಿಷಯನೂ ಬರುತ್ತಾ ಆದ್ದರಿಂದ ಅಂತ ಹೇಳಿದ್ರು. ಇನ್ನು ಮುಂದೆ ಪ್ರಶ್ನೆ ಇಲ್ಲ, ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ 3ನೇ ಪಾದ ಮುಂದೆ ಅನೇಕ ಬೇರೆ ಸಮನ್ವಯ ಮಾಡ್ತಾರೆ. ಅದನ್ನು ನಾಳೆ ಯಾವುದು ಕೊನೆಯದು
ಈಗ ಕೊನೆಯಲ್ಲಿದೆ, ಇನ್ನು ಬೇಕಾಗ್ತಿದೆಯಲ್ಲ, ಇಲ್ಲೇ ಇದೆ ಕೊನೆ, ಇನ್ನು ಎರಡು ಇವೆಯಲ್ಲ, ಇನ್ನೂ ಇವೆ. ನಿಮ್ಮ ಪುಸ್ತಕ ಓದೋಗ್ಬಿಟ್ಟಿದೆಯಾ? ನಿಮ್ಮ ಪುಸ್ತಕ ಓದೋ ಆ ಪುಸ್ತಕ ಇಟ್ಕೊಂಡ್ಬಿಡ್ತಾರೆ ಎಲ್ಲರೂ ಅಷ್ಟೇ. ಆ ಪುಸ್ತಕ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಹೇಳಬೇಕು, ಅದಕ್ಕೆ ಉತ್ತರ ಅದಕ್ಕೆ ಕೊಟ್ಟರು. ಅಲ್ಲಿ ಕೊಟ್ಟಿದ್ದು ಅದೇ ಹೇಳಿದ್ರಿಂದ ಅರ್ಥ ಆಯ್ತು, ಅದೇ ಎಕ್ಸೆಪ್ಷನ್ ಕೊಟ್ಟಿದೆ, ನಮಗೆ ಸಮಸ್ಯೆ ಇಲ್ಲ. ವೇದನೆ ಕೊಟ್ಟು ಇಲ್ಲಿ ಕೊಡಲಿಲ್ಲ ಅದನ್ನು, ಈ ಕೇಸ್ ಡೀಲ್ ಮಾಡಿಬಿಟ್ಟು ಇಲ್ಲ ಅಂತ ಹೇಳಿಬಿಟ್ರಿ ಇದನ್ನು, ಅಲ್ಲಿ ಹಾಗೆ ಹೇಳಲಿಲ್ಲ, ಮತ್ತು ಅಲೌಡ್ ಅಂತೇಳಿ ವೇದ ಅರ್ಥ ಮಾಡಿಕೊಳ್ಳೋ ಶಕ್ತಿ ಅವಕ್ಕಿತ್ತು. ಅದು ಮೂಲತಃ ಬೇರೆ ಹಿನ್ನೆಲೆ ಇತ್ತು, ಆದ್ದರಿಂದ ದೋಷ ಇಲ್ಲ. ಅರ್ಥ ಆಯ್ತಾ? ಎಕ್ಸೆಪ್ಷನ್ ಕೊಟ್ಟಿದ್ದು, ಅದು ಎಕ್ಸೆಪ್ಷನ್ ಕೊಟ್ಟಿದ್ದರಿಂದ ಅದು ಅಲೋಡ್, ಅದೇ ರೂಲ್ ಕೊಟ್ಟಿದ್ದಾರೆ, ಅಲ್ಲೇ ಕೊಟ್ಟು ಮಾಡ್ತೀವಿ ನಾವು. ಬೇರೆ ನಾವು ಬುದ್ಧಿಯಿಂದ ಹೇಳಿದರೆ ಉತ್ತರ ಕೊಡಬೇಕಾಗ್ತದೆ, ಅವನಿಗೆ ಹೇಳಿ ಆಗಿಬಿಟ್ಟಿದೆ. ಹಾಂ